ಸೈಬರ್ ವಂಚಕರ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ದಿನಕ್ಕೊಂದು ಕಳ್ಳದಾರಿ ಹಿಡಿದು ವಂಚನೆ ಮಾಡ್ತಾನೆ ಇದ್ದಾರೆ. ಸೈಬರ್ ಕಳ್ಳರು ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ವಂಚನೆಗೆ ಇಳಿದಿದ್ದಾರೆ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಹೆಸರಲ್ಲಿ ಜನರನ್ನ ಮಂಗ ಮಾಡೋದಕ್ಕೆ ಹೊರಟಿದ್ದಾರೆ. ಎಚ್ಚರ, ಅದು ಹೇಗೆ ಅಂತಂದ್ರೆ ಡೀಟೇಲ್ಸ್ ಇಲ್ಲಿದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಎಲ್ಲರಿಗೂ 3 ತಿಂಗಳ ರೀಚಾರ್ಜ್ ಅನ್ನು 749 ರೂಪಾಯಿ ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿದೆ. ಆದ್ದರಿಂದ ಕೆಳಗೆ ನೀಡಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇದೀಗ ರೀಚಾರ್ಜ್ ಪ್ರಯೋಜನವನ್ನ ಪಡೆದುಕೊಳ್ಳಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹೀಗಂತ ನಿಮ್ಗೆ ಮೆಸೇಜ್ ಬಂದಿತ್ತಾ? ಬಂದಿಲ್ಲ ಅಂದ್ರೆ ಬರಬಹುದು. ಸರಿಯಾಗಿ ನೋಡ್ಕೊಳ್ಳಿ. ಇದೇ ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ಸೈಬರ್ ವಂಚಕರು ವಂಚನೆಗಿಳಿದಿರೋ ಹಾದಿ. ಸಿದ್ದರಾಮಯ್ಯ ಹೆಸರಲ್ಲಿ ವಂಚನೆಗೆ ಸೈಬರ್ ವಂಚಕರ ಯತ್ನ. 3 ತಿಂಗಳ ಉಚಿತ ರೀಚಾರ್ಜ್ ಎಂದು ಲಿಂಕ್ ಕಳಿಸಿ ದೋಖಾ. ಎಸ್, ನೀವು ಕೇಳಿಸಿಕೊಂಡಿದ್ದು ನಿಜ. ಎಲ್ಲ ಬಿಟ್ಟು ಸೈಬರ್ ವಂಚಕರು ತಮ್ಮ ವಂಚನೆಗೆ ಸಿಎಂ ಸಿದ್ದರಾಮಯ್ಯ ಹೆಸರನ್ನೇ ಬಳಸಿಕೊಳ್ತಿದ್ದಾರೆ. ಸಿಎಂ ಉಚಿತ ರೀಚಾರ್ಜ್ ಕೊಡ್ತಿದ್ದಾರೆ ಅಂತ ಲಿಂಕ್ ಕಳಿಸಿ ಕ್ಲಿಕ್ ಮಾಡೋಕ್ ಹೇಳಿ 3 ನಾಮ ಹಾಕ್ತಿದ್ದಾರೆ. ಹೀಗೊಂದು ನಕಲಿ ಲಿಂಕ್ಗಳು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಿದೆ. ಗೊತ್ತಿಲ್ಲದೆ ಕೆಲವರು ಇದನ್ನ ಶೇರ್ ಕೂಡ ಮಾಡ್ತಿದ್ದಾರೆ. ಇದರಿಂದಾಗಿ ಕೆಲ ವಾಟ್ಸ್ಆಪ್ ಬಳಕೆದಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಇಂತಹ ನಕಲಿ ಲಿಂಕ್ಗಳಿಂದ ಎಚ್ಚರಿಕೆಯಿಂದ ಇರಲು ಪೊಲೀಸರು ಈಗಾಗಲೇ ಸೂಚನೆ ನೀಡಿದ್ದಾರೆ. ನಿಮ್ಮ ವಾಟ್ಸ್ಆಪ್ಗೆ APK ಫೈಲ್ ಫಾರ್ವರ್ಡ್ ಬಂದರೂ ಅದನ್ನ ಕ್ಲಿಕ್ ಮಾಡಬೇಡಿ. ಒಂದು ವೇಳೆ ಮಿಸ್ ಆಗಿ ಲಿಂಕ್ ಕ್ಲಿಕ್ ಮಾಡಿದ್ರೂ ಅವರು ಕೇಳೋ ಡೀಟೇಲ್ಸ್ ಕೊಡೋಕೆ ಹೋಗಬೇಡಿ. ಅಲ್ಲದೆ APK ಫೈಲ್ಗಳನ್ನ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಕೂಡ ಮಾಡೋಕೆ ಹೋಗಬೇಡಿ. ಇಷ್ಟೇ ಅಲ್ಲ, APK ಫೈಲ್ಗಳನ್ನ ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಂದು ಆಫರ್ ಕೊಟ್ಟಿದ್ದಾರೆ, ರೀಚಾರ್ಜ್ ಆಫರ್ 749 ರೂಪಾಯಿ ಅಂತೇನೋ ಬರ್ತಾ ಇದೆ. ಫಾರ್ವರ್ಡ್ ಮೆಸೇಜ್ ನಮಗೂ ಕೂಡ ಬಂದಿದೆ. ಅದು ಸಂಪೂರ್ಣವಾಗಿ ಸುಳ್ಳು. ಇದೊಂದು ಸೈಬರ್ ಕ್ರೈಮ್ ಏನೋ ನಡೀತಾ ಇದೆ. ಸಾರ್ವಜನಿಕರಲ್ಲಿ ನಾನೊಂದು ಮನವಿ ಮಾಡ್ತೀನಿ, ಈ ರೀತಿ ಯಾವ್ದಾದ್ರು ಲಿಂಕ್ ಕಳಿಸಿ ಆಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಡಿ ಅಂತೆಲ್ಲ ಕೇಳ್ತಾರೆ. ಆ ಥರ ಎಲ್ಲ ಮಾಡಿದ್ರೆ ಸಂಪೂರ್ಣವಾಗಿ ತಮ್ಮ ಖಾತೆಯಲ್ಲಿರೋ ಹಣ ಎಲ್ಲ ಮಾಯ ಆಗೋ ಸಾಧ್ಯತೆಗಳಿದೆ. ಈ ಕೂಡಲೇ ತಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಗೃಹ ಸಚಿವರಿಗಾಗ್ಬೋದು ಅಥವಾ ಸೈಬರ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇವರ ವಿರುದ್ಧ ನೀವೊಂದು ಕಠಿಣವಾದ ಕ್ರಮ ತಗೋಬೇಕು. ಈ ರೀತಿಯ ಯಾವುದೇ ಆದಂಥ ಅಧಿಕೃತವಾದಂಥ ಒಂದು ಮಾಹಿತಿ ಆಗ್ಬೋದು, ಘೋಷಣೆ ಆಗ್ಬೋದು, ನಮ್ಮ ಸರ್ಕಾರ ಆಗ್ಬೋದು, ಮಾನ್ಯ ಸಿದ್ದರಾಮಯ್ಯರವರು ಯಾವುದೂ ಕೂಡ ನೀಡಿಲ್ಲ. ಒಟ್ನಲ್ಲಿ ಸೈಬರ್ ವಂಚಕರ ಜಾಲವೂ ಹರಡುತ್ತಿದೆ. ಜೊತೆಗೆ ಅವರ ವಂಚನೆ ಸ್ಟೈಲ್ ಕೂಡ ಬದಲಾಗ್ತಿದೆ. ಸರ್ಕಾರ ಮತ್ತು ಪೊಲೀಸರು ಸೈಬರ್ ಖದೀಮರನ್ನ ಮಟ್ಟ ಹಾಕೋಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಿದೆ. ಅದೇನೇ ಇರ್ಲಿ, ನಿಮ್ಮ ಮೊಬೈಲ್ಗೆ ಯಾವುದೇ APK ಫೈಲ್ ಬಂದ್ರೂ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೂ ಮುಗೀತು, ಆಮೇಲೆ ಬಾಯ್ ಬಡ್ಕೋಬೇಕಾಗುತ್ತೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.